ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಈ ವಿಡಿಯೋದಲ್ಲಿ ಆ್ಯಪಲ್ ಮೇಲಿರೋ ವ್ಯಾಕ್ಸ್ನ ಯಾವ ಥರ ಈಸಿಯಾಗಿ ತೆಗಿಬೇಕು ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಇದೇ ಥರ ಮುಂಚೆ ಬೇರೆ ಯೂಟ್ಯೂಬರ್ಸು ಮಾಡಿದ್ದು ನೋಡಿದೆ. ಅವರೆಲ್ಲ ಬಿಸಿನೀರು ಕಾಯಿಸ್ಬಿಟ್ಟು ಇಲ್ಲಾಂದರೆ ವಿನೆಗರ್ ಹಾಕ್ಬಿಟ್ಟು ಈ ಥರ ಚಾಕುದಲ್ಲಿ ಪೀಲ್ ಮಾಡಿಬಿಟ್ಟು ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಸಿಪ್ಪೆನ ತೆಗೆದುಬಿಟ್ಟು ತಿನ್ನೋದ್ರಿಂದ ಬೆಸ್ಟ್ ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಅದ್ಯಾಕೋ ಸಮಾಧಾನ ಆಗಿಲ್ಲ. ಸಿಪ್ಪೆ ಸಮೇತ ತಿನ್ನಬೇಕು ಅಂತ ಹೇಳಿದ್ರೆ ಏನಾದರೂ ಬೆಸ್ಟ್ ಐಡಿಯಾ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ಆ ಐಡಿಯಾನ ನಿಮಗೂ ಕೂಡ ತೋರಿಸ್ತೀನಿ. ನಾನು ಕೂಡ ಇದು ಮೊದಲು ಚಾಕುದಲ್ಲಿ ಟ್ರೈ ಮಾಡಿದೆ, ಈ ಥರ ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಚಾಕುದಲ್ಲಿ ಬಂದಿದ್ದು ಸ್ವಲ್ಪ ಅಷ್ಟೇ ಬಂತು. ಎಲ್ಲ ಕಡೆ ನಾವು ಇದೇ ಥರ ಸ್ಕ್ರ್ಯಾಚ್ ಮಾಡೋಕ್ಕಾಗೋದಿಲ್ಲ, ಟೈಮ್ ವೇಸ್ಟ್ ಕೂಡ. ಹಾಗೆ ನೋಡಿ ಸ್ವಲ್ಪ ಅಷ್ಟೇ ಬರುತ್ತೆ, ಫುಲ್ ಬರೋದಿಲ್ಲ. 99% ಇಲ್ಲ 100% ಪೂರ್ತಿ ಬರೋದಿಲ್ಲ. ಹಾಗಾಗಿ ಇದಕ್ಕಿಂತ ಬೆಸ್ಟ್ ಮೆಥಡ್ ಒಂದಿದೆ, ಆ ಮೆಥಡ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ಇದ್ರ ಮೇಲೆ ಸ್ಟಿಕ್ಕರೆಲ್ಲ ಹಾಕಿರ್ತಾರೆ. ಎಲ್ಲಿ ಸ್ಟಿಕ್ಕರ್ ಹಾಕಿರ್ತಾರೋ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿರೋದು, ಇಲ್ಲಾಂದರೆ ಏನಾದರೂ ಚುಚ್ಚಿರೋದು, ಈ ಥರದ್ದೆಲ್ಲ ಸ್ಕ್ಯಾಮ್ ಇರುತ್ತೆ. ಅದನ್ನು ಕೂಡ ನೀವು ಸ್ಟಿಕ್ಕರ್ನ ಅಲ್ಲೇ ಚೆಕ್ ಮಾಡಿಬಿಟ್ಟು ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಮೇಣ ಜಾಸ್ತಿ ತಿಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಕ್ಯಾನ್ಸರ್, ದಿನಕ್ಕೊಂದು ಆಪಲ್ ತಿನ್ನಿ, ಡಾಕ್ಟರಿಂದ ದೂರ ಇರಿ ಅಂತ ಹೇಳ್ತಾರೆ. ನೋಡಿ, ಅದನ್ನು ತಿನ್ನೋದಕ್ಕೂ ಮುಂಚೆ ಯಾವ ಥರ ಮತ್ತೆ ಡಾಕ್ಟರ್ ಹತ್ರ ಹೋಗದಿರೋ ಥರ ಯಾವ ಥರ ಮಾಡ್ಬೇಕಂತ ಹೇಳ್ತೀರಿ ನೋಡಿ ಈ ವಿಡಿಯೋದಲ್ಲಿ. ನೋಡಿ, ಇಲ್ಲಿ ಹಣ್ಣಿದೆ. ಈ ಹಣ್ಣು ಇಷ್ಟು ಶೈನಿಂಗಲ್ಲಿದೆ. ಇದು ಯಾವುದಕ್ಕೆ ಈ ಥರ ಮಾಡ್ತಾರೆ ಅಂದರೆ ಹಣ್ಣು ಬೇಗ ಹಾಳಾಗ್ದಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ನೋಡಿ, ಇದರಲ್ಲಿ ನೋಡಿ ಸ್ಟಿಕ್ಕರ್ ಹಾಕಿದರೆ ಆ ಸ್ಟಿಕ್ಕರ್ ಕೆಳಗಡೆ ನೋಡಿದ್ರೆ ಡ್ಯಾಮೇಜ್ ಆಗಿರೋದು ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಬೇಕಾದರೆ ನೀವು ಕೂಡ ಚೆಕ್ ಮಾಡಿ ನೋಡಿ. ಎಲ್ಲಾದರೂ ಹಣ್ಣು ತರಕ್ಕೆ ಹೋದಾಗ ಎಲ್ಲ ಹಣ್ಣು ಮೇಲೆ ಇರುತ್ತೆ ಅಂತ ನಾನು ಹೇಳ್ತಿಲ್ಲ, 90% ಸಿಗುತ್ತೆ ಈ ಥರ. ನಾನು ನೋಡಿರೋ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಲ್ಲಿ ಡ್ಯಾಮೇಜ್ ಆಗಿರೋದು ಇಲ್ಲ ಏನಾದರೂ ಚುಚ್ಚಿರೋದು ಈ ಥರದ್ದೆಲ್ಲ ಇರುತ್ತೆ. ಇಷ್ಟೊಂದು ಶೈನಿಂಗ್ ಬರೋದಕ್ಕೆ ಕಾರಣ ಅದು ವ್ಯಾಕ್ಸು ಅಂದರೆ ಮೇಣ. ಆ ಮೇಣ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಇದು ಬೇಗ ಡ್ರೈ ಆಗಬಾರ್ದು, ಹಾಗೆ ನ್ಯೂಟ್ರಿಯೆಂಟ್ಸು ಇದೆಲ್ಲ ಹಾಗೆ ಇರಲಿ ಅಂತ ಪ್ರಿಸರ್ವ್ ಮಾಡೋದಕ್ಕೆ ಈ ಥರ ಯೂಸ್ ಮಾಡ್ತಾರೆ. ಇಷ್ಟೊಂದು ಶೈನಿಂಗ್ ಆಗಿದೆ ಅಂದರೆ ತುಂಬ ಜಾಸ್ತಿನೇ ಇದೆ. ನೋಡಿ, ಈ ಥರದ್ದೊಂದು ಸ್ಕ್ರಬ್ಬರ್ ಬೇಕು ನೀವು ಕ್ಲೀನ್ ಮಾಡೋದಕ್ಕೆ. ಸ್ಕ್ರಬ್ಬರು ಇದು ಹೊಸ್ದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಳೇದು ಮನೇಲಿ ಯೂಸ್ ಮಾಡೋದನ್ನೆಲ್ಲ ಯೂಸ್ ಮಾಡಬೇಡಿ, ಅದು ಕೂಡ ಗಲೀಜಾಗಿರುತ್ತೆ. ಹಾಗಾಗಿ ಈ ಥರ ಹೊಸ ಸ್ಕ್ರಬ್ಬರ್ನ ತಗೊಂಡು ನೀಟಾಗಿ ಅದ್ರ ಮೇಲೆ ಸ್ಮೂತಾಗಿ ಪ್ರೆಸ್ ಮಾಡಿ ಅಂದರೆ ಉಜ್ಜಿಬಿಡಿ. ನೋಡಿ, ಮಾಡಿ ತೋರಿಸ್ತೀನಿ ಈಗ. ಇದೇ ಥರ ಸ್ಕ್ರಬ್ ಮಾಡಿದ್ರೆ ಸಾಕು, ಎಷ್ಟೊಂದು ಮೇಣ ಬರುತ್ತೆ ಗೊತ್ತಾ, ಎಷ್ಟು ನೀಟಾಗುತ್ತೆ. ಅದಕ್ಕೆ ಆಮೇಲೆ ಶೈನಿಂಗ್ ಕೂಡ ನಿಮಗೆ ಎಷ್ಟೊಂದು ಕಡಿಮೆ ಆಗುತ್ತೆ. ಅವಾಗ ನೀವು ಡಿಫ್ರೆನ್ಸ್ನ ನೋಡ್ಬೋದು ನೀವು ಅಲ್ಲಿ. ನೋಡಿ, ಒಂದು ಸಲ ಮಾಡಿದ್ದಕ್ಕೆ ಇಷ್ಟು ಬಂತು ನೋಡಿ. ನೀವೇ ಅಲ್ಲಿ ಚೇಂಜಸ್ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ. ಇದೊಂದು ಹೊಸ ಮೆಥಡ್ ಅಂತಲೇ ಅಂದ್ಕೊತೀನಿ. ನಾನು ತುಂಬ ಸರ್ಚ್ ಮಾಡಿದ್ದೆ ಯೂಟ್ಯೂಬಲ್ಲಿ, ಎಲ್ಲೂ ಸಿಕ್ಕಿರಲಿಲ್ಲ. ನೋಡಿ, ಎಷ್ಟೊಂದು ಶೈನಿಂಗ್ ಇದೆ ನೋಡಿ. ಮಾಡದೇ ಇರೋ ಕಡೆ ಸ್ಕ್ರಬ್ ಮಾಡ್ತೀನಿ ನೋಡಿ, ಮತ್ತೆ ಸ್ಕ್ರಬ್ ಮಾಡ್ತೀನಿ. ಎಷ್ಟೊಂದು ವ್ಯಾಕ್ಸ್ ಬರುತ್ತೆ ಅಂತ ಹೇಳ್ತೀರಾ ನೋಡಿ. ನೀವೇ ಟ್ರೈ ಮಾಡಿ. ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ನೀವೇ ಟ್ರೈ ಮಾಡಿ. ಸ್ಕ್ರಬ್ಬರ್ ತಗೊಳ್ಳಿ ಒಂದು ಹೊಸದು, ಅದ್ರ ಮೇಲೆ ಟ್ರೈ ಮಾಡಿ. ಈ ಥರ ಮಕ್ಕಳಿಗೆ ಕೊಡೋದಕ್ಕೂ ಮುಂಚೆ ಈ ಥರ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಿ ಕೊಡಿ. ಯಾಕಂದರೆ ಬಿಸಿನೀರು ಹಾಕಿದಾಗ ಪೂರ್ತಿ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವರೆಲ್ಲ ಹೇಳ್ತಾಯಿದ್ರೆ ಬಿಸಿನೀರೆಲ್ಲ ಕ್ಲೀನಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇದೇ ಥರದ್ದೇ ತಿಂದರೆ ಮಕ್ಕಳಿಗೆ ಲೂಸ್ ಮೋಷನ್ ಆಗೋದು, ದೊಡ್ಡವ್ರಿಗೂ ಆಗುತ್ತೆ. ಲೂಸ್ ಮೋಷನ್ ಎಲ್ಲ ಆಗುತ್ತೆ. ಆದಷ್ಟು ಈ ಥರ ಕ್ಲೀನ್ ಮಾಡ್ಕೊಂಡೇ ತಿನ್ನಿ, ಸಿಪ್ಪೆ ಸಮೇತ ತಿನ್ನಬೇಕಂತಂದ್ರೆ. ಯಾಕಂದರೆ ಸಿಪ್ಪೆ ಇಲ್ಲ ಅಂತ ತಿಂದರೆ ಅದು ತಿನ್ನಂಗೆ ಅನ್ನಿಸ್ತಾ ಇರಲಿಲ್ಲ ನನಗಂತೂ. ಹಾಗಾಗಿ ಈ ಥರ ಪ್ರಯತ್ನ ಮಾಡಿದೆ. ಪ್ರಯತ್ನ ವರ್ಕೌಟ್ ಆಯಿತು ಕೂಡ. ನೋಡಿ, ಈ ಥರ ಪ್ರತಿ ಮೂಲೆ ಆ್ಯಪಲ್ನ ಎಲ್ಲ ಕಡೆ ಈ ಥರ ಉಜ್ಜಿ ಕ್ಲೀನಾಗಿ ಹೋಗುತ್ತೆ. ನೋಡಿ, ಶೈನಿಂಗೇ ಕಡಿಮೆ ಆಗೋಯ್ತು ನೋಡಿ. ಆವಾಗಿಂದ ಇವಾಗ ಡಿಫ್ರೆನ್ಸ್ ನೀವು ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ, ಎಷ್ಟು ನೀಟಾಗಿದೆ. ಇವಾಗ ಇದಾದಮೇಲೆ ಇದೇ ಥರ ಕ್ಲೀನ್ ಮಾಡಿ ಆಮೇಲೆ ವಾಶ್ ಮಾಡಿ ತಿನ್ನಬೇಕು. ಅದಾದಮೇಲೆ ಡೈರೆಕ್ಟ್ ತಿನ್ನಲಿಕ್ಕಾಗೋದಿಲ್ಲ. ಇದಕ್ಕಂತ ಆ್ಯಪಲ್ ಕ್ಲೀನ್ ಮಾಡೋಕ್ಕಂತಲೇ ಒಂದು ಸ್ಕ್ರಬ್ಬರ್ ಇಟ್ಬಿಟ್ಟಿದ್ದೀನಿ ನಾನಂತೂ. ನೀವು ಕೂಡ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಕೊತೀನಿ. ಇನ್ನೂ ಇಲ್ಲಾಂದರೆ ಈ ಸಾಲ್ಟ್ ಪೇಪರ್ ಬರುತ್ತೆ, ಉಪ್ಪು ಕಾಗದ ಅಂತೆಲ್ಲ ಹೇಳ್ತಾರಲ್ಲ, ಪೇಂಟರ್ಸ್ ಯೂಸ್ ಮಾಡೋದು, ಅದರಲ್ಲೂ ಮಾಡ್ಬೋದು. ಆದರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಆ್ಯಪಲ್ ಮೇಲಿರೋ ಸ್ಕಿನ್ ಎಲ್ಲ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಇದು ಬೆಟರು. ನೋಡಿ, ಶೈನಿಂಗೇ ಹೋಯಿತು. ಸೇಮ್ ಹಣ್ಣೇನು ಚೇಂಜ್ ಮಾಡಿಲ್ಲ ನೋಡಿ. ನೀವು ಕೂಡ ಪ್ರಯತ್ನ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಈ ಥರ ಒಂದು ಸ್ಟಿಕ್ಕರ್ನ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಸ್ಟಿಕ್ಕರ್ ಕೆಳಗಡೆ 90% ನನಗನ್ಸಿದ ಪ್ರಕಾರ ಡ್ಯಾಮೇಜು ಇಲ್ಲಾಂದರೆ ಏನಾದರೂ ಪ್ರಿಕ್ ಮಾಡಿರೋದಿರುತ್ತೆ. ಪ್ರಿಕ್ ಮಾಡಿರೋದಿದ್ದರೆ ತಗೊಳೋದು ಒಳ್ಳೇದಲ್ಲ ಅಂದ್ಕೊತೀನಿ. ಈ ಥರ ನೋಡಿ ವ್ಯಾಕ್ಸ್ ಎಲ್ಲ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ. ಈ ಥರ ಮಾಡೋದ್ರಿಂದ ಆ್ಯಪಲ್ನ ಫುಲ್ ಸಿಪ್ಪೆ ಸಮೇತ ತಿನ್ಬೋದು ಅಡಲ್ಟ್ಸ್ ಎಲ್ಲ. ಆದರೆ ಚಿಕ್ಕ ಮಕ್ಕಳಿಗೆ, ಇನ್ನು ವರ್ಷದೊಳಗಡೆ ಇರೋ ಮಕ್ಕಳಿಗೆ, 1 ವರ್ಷ 2 ವರ್ಷ ಇರೋ ಮಕ್ಕಳಿಗೆ ಸಿಪ್ಪೆ ತೆಗೆದುಬಿಟ್ಟೆ ಕೊಡಿ. ಯಾಕಂದರೆ ಅವ್ರಿಗಿನ್ನೂ ಡೈಜೆಷನ್ದು ಅಷ್ಟೊಂದು ಡೆವಲಪ್ ಆಗಿರೋದಿಲ್ಲ. ಹಾಗಾಗಿ ಸಿಪ್ಪೆ ತೆಗೆದುಬಿಟ್ಟೆ ಕೊಡಿ. ದೊಡ್ಡವರಾಗಿದ್ದರೆ ನೀವು ಈ ಥರ ಕ್ಲೀನ್ ಮಾಡಿಬಿಟ್ಟು ಸಿಪ್ಪೆ ಸಮೇತ ತಿನ್ಬೋದು. ಓಕೆ, ಥ್ಯಾಂಕ್ ಯು, ಬಾಯ್.